ಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ, ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ, ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 90ನೇ ಪದ್ಯ. ಪೇಳಲೆನ್ನಲವಲ್ಲವೇ ಯಮನಾಳುಗಳ ನೆರೆಯಂಗದೇಶವ, ದಾಳಿಗೆ ಮಾಡುವರ ಕಟಕಟ ಸೆರೆಸೂರೆಗಳ ಪಡೆದು. ಕಾಳು ಮಾಡುವರೆನ್ನು ತನುವಿದು ಬಾಳಲರಿಯದು ಕೋಟೆಯವರಿಗೆ, ಕೋಳು ಹೋಗದ ಮುನ್ನ ರಕ್ಷಿಸು ನಮ್ಮ ನನವರತ. ಹೇಳುವುದು ನನ್ನಿಂದ ಸಾಧ್ಯವೇ ಇಲ್ಲ. ಈ ಯಮನ ದೂತರು ನಮಗೆ ಹತ್ತಿರವಿರುವ ಅಂಗರೂಪದ ಈ ದೇಹವನ್ನು ಆಕ್ರಮಿಸುವರು. ಕೊನೆಗೆ ಜೀವನನ್ನು ಸೆರೆ ಹಿಡಿಯುವರು. ಅವನ ವಸ್ತುಗಳನ್ನು ಅವನಿಂದ ದೂರ ಮಾಡುವರು ಮತ್ತು ಜೀವನನ್ನು ಹಿಡಿದು ಅವನಿಗೆ ಅವನ ಪಾಪಕರ್ಮಗಳಿಗೆ ಅನುಸಾರವಾಗಿ ಬಗೆ ಬಗೆಯ ಹಿಂಸೆಗಳನ್ನು ಕೊಟ್ಟು ನೋಯಿಸುವರು. ಈ ದೇಹ ನಿಜಕ್ಕೂ ಶಾಶ್ವತವಾಗಿರಲು ಸಾಧ್ಯವೇ ಇಲ್ಲ. ಇಂತಹ ದೇಹವು ಅಂತಹ ಯಮದೂತರ ವಶವಾಗುವ ಮುನ್ನ ಪರಮಾತ್ಮ ಶ್ರೀಹರಿಯೇ ನೀನು ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಈ ದೇಹವು ಇರುವಾಗಲೇ ಸಾಧನೆ ಮಾಡಿಕೊಳ್ಳುವ ವಿವೇಕ ಅನ್ನುವುದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಶತ್ರುಗಳು ಒಂದು ಪಟ್ಟಣವನ್ನು ಆಕ್ರಮಿಸಿ ಅದರಲ್ಲಿ ಜನರನ್ನು ಸೆರೆ ಹಿಡಿದು ಬಗೆ ಬಗೆಯ ಹಿಂಸೆಗಳನ್ನು ನೀಡಿ ನೋಯಿಸುವಂತೆ ಯಮದೂತರಿಂದ ಶಿಕ್ಷೆ ಲಭಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಗ ದೇಶ ಎಂದರೆ ಅಂಗಾಂಗ ರೂಪಗಳ ಈ ದೇಹ ಅಂತ ಅರ್ಥ. ಕರ್ಣ ಅಂದರೆ ಜೀವನಿಗೆ ಅಗತ್ಯವಾದ ಶ್ರವಣಾದಿಗಳ ಕಾರ್ಯ ಅಂತ ಅರ್ಥ. ಅನಿತ್ಯವಾದ ದೇಹವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಯಮದೂತರು ಕಾಯ್ತಾ ಇರ್ತಾರೆ. ದಿನ ಕಳೆಯುತ್ತಾ ಹೋದಂತೆ ರೋಗ ರುಜಿನಗಳ ರೂಪದಲ್ಲಿ ಆಕ್ರಮಿಸಲು ಕಾಯ್ತಾ ಇರ್ತಾರೆ. ಕೊನೆಗೂ ಅವರು ಆ ದೇಹವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಅದರೊಂದಿಗೆ ಅವನು ಮಾಡಿದಂತಹ ಪಾಪಕರ್ಮಗಳಿಗೆ ಅನುಸಾರವಾಗಿ ಬಗೆ ಬಗೆಯ ಹಿಂಸೆಗಳನ್ನು ಕೊಟ್ಟು ಅವನನ್ನು ಶಿಕ್ಷಿಸ್ತಾರೆ. ಇಂತಹ ಸಮಯದಲ್ಲಿ ಅಂತಹ ಜೀವನನ್ನು ರಕ್ಷಿಸಲು ಸ್ವತಂತ್ರನಾದ ಪರಮಾತ್ಮನಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಪರಮಾತ್ಮ ಈ ಕಾರ್ಯವನ್ನು ಬೇಗನೆ ಮಾಡಿ ಅನುಗ್ರಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ಪದ್ಯದಲ್ಲಿ. ಶತ್ರುಗಳು ಆಕ್ರಮಿಸಿ ಕೋಟೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಮೊದಲೇ ಅದರ ಬಾಗಿಲುಗಳನ್ನು ಭದ್ರಪಡಿಸಿ ಅವರಿಂದ ಪಟ್ಟಣವನ್ನು ರಕ್ಷಿಸಿಕೊಳ್ಳುವುದು ವಿವೇಕಿಯಾದ ರಾಜನ ಕರ್ತವ್ಯ. ಅದರಂತೆ ರೋಗ ರುಜಿನಗಳು ಒದಗಿ ಮುಂದೆ ಮೃತ್ಯು ಬರುವ ಮುನ್ನವೇ ಜೀವನು ಈ ದೇಹವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಕಣ್ಣು ಕೈಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕೆ ಮರಳಾಗುವರೆ ಅಂತ ಪುರಂದಾಸರು ಒಂದು ಮಾತ್ರ ಹೇಳ್ತಾ ಇದ್ದಾರೆ. ಅಂತಕನ ದೂತಕರಿಗೆ ಕಿಂಚಿತ್ತೂ ದಯ ಇಲ್ಲ ಎಂದು ಪುರಂದಾಸರ ಮಾತಿನಲ್ಲಿ ಯಮನಾಳುಗರು ನಿಷ್ಠುರಾಗಿದ್ದಾರೆ, ಅವರು ಬರುವ ಮೊದಲೇ ಸಾಧನ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೋಟೆ ಎಂಬುದಕ್ಕೆ ದೇಹ ಅಂತ ಅರ್ಥದಂತೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಎಲ್ಲವೂ ಇಲ್ಲಿ ವಿವಕ್ಷಿತವಾಗಿದೆ. ಮೃತ್ಯು ಬರುವ ಮುನ್ನ ದೇಹವನ್ನು ಸಾರ್ಥಕ ಮಾಡಿಕೊಳ್ಳುವಂತೆ ಇಂದ್ರಿಯಗಳು ಇರುವಾಗಲೇ ಅವಳಿಂದ ಪ್ರಯೋಜನ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ಶ್ರೀಕೃಷ್ಣಾಮೃತ ಮಹಾರಣದಲ್ಲಿ ಹೇಳ್ತಾ ಇದ್ದಾರೆ, ಯಾವ ಸ್ವಾಸ್ಥ್ಯಂ ಶರೀರೇಶು ಕರಣೇಶು ಚ ಪಾಠವಂ ತಾವದು ಅರ್ಚಯ ಗೋವಿಂದಂ ಆಯುಷ್ಯಂ ಸಾರ್ಥಕಂ ಕುರು. ಅರ್ಚನೀಯೋ ಹೃಷಿಕೇಶಃ ಇಂದ್ರಿಯೇಷು ದೃಢೇಶು ವೈ ಅದೃಢೇಶು ಹೃಷಿಕೇಶಂ ಸ್ಮರಂತಿಕೆ. ಈ ರೀತಿಯಾಗಿ
ಜೀವನವನ್ನು ಸಾರ್ಥಕ ಮಾಡಿಕೋ. ಒಂದು ಪದ್ಯದಲ್ಲಿ ಹೇಳ್ತಾರೆ ಶ್ರೀಪಾದರಾಜರು, ಭೂಷಣಕ್ಕೆ ಭೂಷಣ ಇದು ಭೂಷಣ, ನಾಲಿಗೆಗೆ ಭೂಷಣ ನಾರಾಯಣ ನಾಮ, ಕಾಲಿಗೆ ಭೂಷಣ ಹರಿಯಾತ್ರೆಯೋ, ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ, ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣು ಕಥೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. ನಾಲಿಗೆಗೆ ಭೂಷಣ ಯಾವುದು? ಪರಮಾತ್ಮನ ನಾಮ. ಅಲ್ಲಿಂದ ಆ ನಾಲಿಗೆಯನ್ನು ವಟ ವಟ ಅನ್ನೋ ಬದಲಾಗಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಕಾಲಿನಿಂದ ಸುಮ್ಮನೆ ತಿರುಗಾಡಬೇಡ, ಹರಿಯಾತ್ರೆಯನ್ನು ಮಾಡು. ಮನೆಗೆ ಭೂಷಣ ತುಳಸಿಯ ವೃಂದಾವನ, ವಿಶಾಲವಾದ ಕರ್ಣಕ್ಕೆ ಭೂಷಣ, ಆ ಕಿವಿಗಳಿಗೆ ಭೂಷಣ ಯಾವುದು? ಪರಮಾತ್ಮನ ಮಹಿಮೆಯನ್ನು ಕೇಳೋದು. ದಾನವೇ ಭೂಷಣ ಇರುವ ಹಸ್ತಂಗಳಿಗೆ, ಮಾನವೇ ಭೂಷಣ ಮಾನವರಿಗೆ, ಜ್ಞಾನವೇ ಭೂಷಣ ಮುನಿಯೋಗಿವರರಿಗೆ, ಮಾನಿನಿಗೆ ಭೂಷಣ ಪತಿಭಕ್ತಿಯು. ಮತ್ತು ಹೇಳ್ತಾ ಇದ್ದಾರೆ, ಕೈಗೆ ಭೂಷಣ ಯಾವುದು? ದಾನ ಮಾಡೋದು. ಮಾನವರಿಗೆ ಮಾನವನ ಕಾಯ್ದುಕೊಳ್ಳುವುದೇ ಭೂಷಣ. ಮುನಿಯೋಗಿಗಳಿಗೆ ಜ್ಞಾನವೇ ಭೂಷಣವಾಗಿದೆ. ಮಾನಿನಿಗೆ ಪತಿಭಕ್ತಿಯೇ ಭೂಷಣವಾಗಿದೆ. ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ, ಮಂಗಳಾಂಗಗೆ ಮಣಿವ ಶಿರಭೂಷಣ, ಶೃಂಗಾರ ತುಳಸಿಮಣಿ ಕೊಳರಿಗೆ ಭೂಷಣ, ರಂಗವಿಠಲನೆನ್ನ ನಾಮ ಅತಿಭೂಷಣ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. ಕಣ್ಣಿಗೆ ಭೂಷಣ ಯಾವುದು? ಆ ಪರಮಾತ್ಮನನ್ನು ನೋಡುವುದು. ತಲೆಗೆ ಭೂಷಣ ಯಾವುದು? ಆ ಪರಮಾತ್ಮನಿಗೆ, ಮಂಗಳಾಂಗನಾಗಿರುವಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡೋದು. ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣವಾಗಿದೆ. ರಂಗವಿಠಲ ಪರಮಾತ್ಮ ನಿನ್ನ ನಾಮ ಅತ್ಯಂತ ಭೂಷಣವಾಗಿದೆಯಪ್ಪ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು. ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ನಾಲಿಗೆಯು ನಾಸಿಕವು ನಯನ ಕಪಾಲ ಪದಪಾಣಿಗಳು ತನುವಿನ ಮೂಲ ಕರ್ತೃವಿನಲ್ಲಿ ಪರಿಚಾರಕರು ತಾವಾಗೆ, ಲೀಲೆಯಿಂದಿರುತ್ತಿರ್ದು ಕಡೆಯಲ್ಲಿ ಕಾಲ ತೇರಿದ ಬಳಕಲದರನು ಕೂಲ ನಿನ್ನೊಳಗೆ ಹೆದು ರಕ್ಷಿಸು ನಮ್ಮ ನನವರತ. ನಾಲಿಗೆ, ಮೂಗು, ಕಣ್ಣು, ತಲೆ, ಕಾಲುಗಳು, ಕೈಗಳು ಎಂಬ ಈ ಎಲ್ಲವೂ ಈ ದೇಹದ ಮೂಲಕರ್ತೃವಾದ ಪರಮಾತ್ಮನಲ್ಲಿ ಪರಿಚಾರಕರಾಗಿರುವರು. ತಮ್ಮ ಕಾರ್ಯವನ್ನು ಲೀಲೆಯಿಂದ ನಿರ್ವಹಿಸ್ತಾ ಕೊನೆಯಲ್ಲಿ ಸಮಯ ಮುಕ್ತಾಯವಾದ ಮೇಲೆ ಅದನ್ನು ಬಿಟ್ಟು ಹೊರಟುಬಿಡ್ತಾರೆ. ಅಷ್ಟರೊಳಗೆ ಇವುಗಳನ್ನು ಅನುಕೂಲ ಮಾಡಿಕೊಳ್ಳುವುದು ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅಂತಹ ಶ್ರೀಹರಿಯೇ ನಮ್ಮನ್ನು ಸದಾ ರಕ್ಷಿಸಪ್ಪ ಅಂತ ಬೇಡ್ಕೊತಾ ಇದೆ. ಹಿಂದೆ ತಿಳಿಸಿದ ನವದ್ವಾರಗಳ ಬಗ್ಗೆ ಈ ಪದ್ಯದಲ್ಲಿ ಇನ್ನೂ ಹೆಚ್ಚು ವಿವರಣೆ ಮಾಡ್ತಾ ಇದ್ದಾರೆ. ನಾಲಿಗೆ ಮೊದಲಾದ ನವದ್ವಾರಗಳಿಗೆ ಅಭಿಮಾನಿಯಾದ ದೇವತೆಗಳು ಮುಖ್ಯ ಕರ್ತೃವಾದ ನಿನ್ನ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರಪ್ಪ ಪರಮಾತ್ಮ. ಅವರಿಗೆ ಈ ಕಾರ್ಯದ ನಿರ್ವಹಣೆ ಆಯಾಸ ನೀಡುವಂತಹದಲ್ಲ, ಇದೇ ವಿಶೇಷ. ಒಬ್ಬರಲ್ಲೆಲ್ಲ ಅನಂತ ಜೀವರಾಶಿಯಲ್ಲಿ ಕೆಲಸ ಮಾಡ್ತಾರೆ ಅಂದರೂ ಅವರಿಗೆ ಆಯಾಸವಿಲ್ಲ. ಯಾಕೆಂದರೆ ಪರಮಾತ್ಮನ ಅನುಗ್ರಹ ಅವರ ಮೇಲಿದೆ. ಜೀವನದ ಆಯುಷ್ಯ ಮುಗಿದ ಮೇಲೆ ಅನ್ನೋದು ಕಾಲ ತೀರಿದ ಬಳಿಕ. ಆ ಕಾಲವು ಮುಗಿದ ಮೇಲೆ ಆ ದೇವತೆಗಳೆಲ್ಲರೂ ಹೊರಟು ಹೋಗ್ಬಿಡ್ತಾರೆ. ಹೀಗೆ ಪರಮಾತ್ಮ ಸೇವಕರಾಗಿರುವ ದೇವತೆಗಳು ನಮ್ಮ ದೇಹದಲ್ಲಿ ಅನುಗ್ರಾಹಕರಾಗಿ ನೆಲೆಸಿರುವಾಗಲೇ ಮುಖ್ಯಸ್ವಾಮಿಯಾದ ಪರಮಾತ್ಮನ ಸೇವೆಗೆ ಅವುಗಳನ್ನು ಅನುಕೂಲ ಮಾಡಿಕೊಳ್ಳುವುದು ನಿಜವಾದ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಜೀವನ ಪ್ರಯತ್ನಾದಿಗಳು ಎಷ್ಟು ಅದೆಲ್ಲಕ್ಕಿಂತ ಮುಖ್ಯವಾಗಿ ಪರಮಾತ್ಮನ ಅನುಗ್ರಹ ಪರಮ ಮುಖ್ಯವಾದ ಸಾಧನ ಅಂತ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಆಗ ನಾವು ಎಲ್ಲ ಇಂದ್ರಿಯಗಳನ್ನು ಆ ಪರಮಾತ್ಮನ ಇದಕ್ಕೋಸ್ಕರ ಉಪಯೋಗಿಸ್ತೇವೆ.
ಸತ್ತವರಿಗಳಲೇಕೆ ತನ್ನನ್ನು ಹೊತ್ತವರು ಹೆತ್ತವರುಗಳು ತಾವು ಸತ್ತು ಹೋಗುವರಲ್ಲ ದುಡಿವರೆ ಮರುಗಲೇಕೆನ್ನು ಮೃತ್ಯುಮೆನ್ನೆ ನುಳಿಹದು ತಾವೆನ್ನತ್ತು ಮಾಡುವುದೇನು ಪೂರ್ವದ ತೆತ್ಯಗನು ನೀನೀಗ ರಕ್ಷಿಸು ನಮ್ಮ ನನವರತ. ಸತ್ತವರಿಗಳು ಬೇಡ, ತನ್ನನ್ನು ಹೊತ್ತವರು ಹೆತ್ತವರು ಸಹ ಒಂದು ದಿವಸ ಹೋಗೋರು, ಅದಕ್ಕೋಸ್ಕರ ಮರಗಬೇಡ. ಸಾವು ಬೆನ್ನ ಹಿಂದೆ ಇದೆ. ಆದ್ದರಿಂದ ಜನರು ತಾವು ಅಳುವ ಮೂಲಕ ಏನನ್ನು ತಾನೇ ಸಾಧಿಸಲಾಯಿತು. ಪರಮಾತ್ಮ ನೀನೇ ಎಂದಿನಿಂದಲೂ ನಮ್ಮನ್ನು ರಕ್ಷಿಸುವ ಬಂಧು, ಈಗಲೂ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಗೀತೆಯಲ್ಲಿ ಹೇಳಿದಾನೆ ಪರಮಾತ್ಮ, ಜಾತಸ್ಯ ಧ್ರುವೋ ಹಿ ಮೃತ್ಯು ಅಂತ ಹೇಳಿ. ಹುಟ್ಟಿದ ಮೇಲೆ ಬಂದೇ ಬರುತ್ತೆ ಸಾವು. ಬೆನ್ನಿನೊಳಗೆ ಇದೆ, ಅದು ಜೊತೆಗೆ ಇದೆ. ಆದ್ದರಿಂದ ಎಲ್ಲಕ್ಕೂ ಮುಖ್ಯ ಕಾರಣ ಪರಮಾತ್ಮನಾಗಿದ್ದಾನೆ. ಸಾವಿಗೆ ಕಾರಣವಾಗುವಂತಹ ಕರ್ಮ ಮೊದಲಾದ ಎಲ್ಲವುಗಳನ್ನು ಸಹ ಮುಖ್ಯವಾಗಿ ನಿಯಂತ್ರಿಸುವುದು ಪರಮಾತ್ಮನೇ ಆಗಿದ್ದಾನೆ. ಅದಕ್ಕೆಂತೆ ದಾಸರು ಹೇಳ್ತಾ ಇದ್ದಾರೆ, ಚಿಂತಿಸಬೇಡ ಅಂತ ಹೇಳ್ತಾರೆ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲೂ ಬಂದಿದೆ. ಆದ್ದರಿಂದ ಅದರ ಬಗ್ಗೆ ಚಿಂತೆ ಮಾಡದೆ, ಮುಖ್ಯವಾಗಿ ಭಗವಂತ ಎಲ್ಲಕ್ಕೂ ನಿಯಾಮಕನಾಗಿರುವುದರಿಂದ ಅವನನ್ನು ಶರಣು ಹೊಂದಿದವರಿಗೆ ಈ ಚಿಂತೆ ಅನಗತ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿಯಾದ ಪರಮಾತ್ಮನಲ್ಲಿ ನಿರ್ಮಲವಾದ ಭಕ್ತಿಯನ್ನು ಹೊಂದಿದವರಿಗೆ ಆ ಸಾವು ಸುಖಕರವಾಗಿದೆ ಹೊತ್ತು ದುಃಖಕರವಾಗೋದಿಲ್ಲ. ಕನಕದಾಸರು ಒಂದು ಕಡೆ ಹೇಳಿದ್ದಾರೆ, ಶರಣು ಹೊಕ್ಕೆನೆಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಮಣ್ಣು ಮಣ್ಣು ನುಳಿದು ಸಲದರಲ್ಲಿ ಮಣ್ಣು ಬೊಂಬೆಗಳಾಗಿ ರಂಜಿಸಿ ಮಣ್ಣಿನ ಆಹಾರದಲ್ಲಿ ಜೀವವ ಹೊರೆದು ಉಪಚರಿಸೆ. ಮಣ್ಣಿನಲ್ಲಿ ಬಂಧಿಸಿದ ದೇವ ಮಣ್ಣು ಕೂಡಿಸಬೇಡ ಜ್ಞಾನದ ಕಣ್ಣು ದೃಷ್ಟಿಯ ನೆತ್ತು ರಕ್ಷಿಸು ನಮ್ಮ ನನವರತ. ಮಣ್ಣು ಮಣ್ಣಿನೊಳಗೆ ಹುಟ್ಟುತ್ತದೆ. ಅದರಲ್ಲಿ ದೇಹಗಳು ಮಣ್ಣಿನ ಬೊಂಬೆಗಳಂತೆ ಮೂಡಿ ಬರುತ್ತವೆ. ಬಗೆ ಬಗೆಯ ರಂಜನೆಯನ್ನು ನೀಡಿ ಅವು ಮಣ್ಣನ್ನೇ ಆಹಾರವನ್ನಾಗಿ ಪಡೆದು ಬೆಳೆಯುತ್ತವೆ. ಜೀವ ಅವುಗಳನ್ನು ಆಧರಿಸಿ ಬದುಕ್ತಾನೆ. ಅದಕ್ಕೆ ಬಗೆ ಬಗೆಯ ಉಪಚಾರವನ್ನು ಮಾಡ್ತಾನೆ. ಕೊನೆಗೆ ಮಣ್ಣಿನಲ್ಲಿ ಬಂಧಿತವಾದ ದೇಹ ಮಣ್ಣನ್ನೇ ಹೊಂದಿಬಿಡುತ್ತೆ. ಆದ್ದರಿಂದ ನಡೆದ ಸಾಧನೆ ಮಾತ್ರ ಮಣ್ಣಿನಂತೆ ಆಗಕೂಡದು. ಅದಕ್ಕೆ ಜ್ಞಾನದ ಕಣ್ಣು ನಿಜವಾದ ದೃಷ್ಟಿಯಾಗಿದೆ. ಅದನ್ನು ಪರಮಾತ್ಮ ನೀನು ಕೊಟ್ಟು ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ಬಂದಿದ್ದ ದೇಹದ ಅನಿತ್ಯತೆಯನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮಣ್ಣಿನಿಂದ ಮಣ್ಣಿನ ಗೊಂಬೆಯನ್ನು ಮಾಡಿ ಅದಕ್ಕೆ ಬಗೆ ಬಗೆಯ ಅಲಂಕಾರಾದಿಗಳನ್ನು ಮಾಡಿ ನಲಿದು ಕೊನೆಗೆ ಅದು ಹೋದಾಗ ಪುನಃ ಮಣ್ಣಿನ ರೂಪವನ್ನೇ ತಳೆಯುವಂತೆ ಈ ದೇಹ ಅಂತ ಹೇಳ್ತಾ ಇದ್ದಾರೆ. ಪಾರ್ಥಿವ ಶರೀರ ಅಂತ ಅದಕ್ಕೆ ಹೇಳಿದ್ರು. ಪೃಥ್ವಿಯಲ್ಲಿ ಅಗ್ನಿ, ವಾಯು, ಆಕಾಶ ಎಂಬ ಇತರ ನೀರು 4 ಭೂತಗಳು ಸಹ ಇದ್ದರೂ ಪ್ರಧಾನವಾಗಿ ಪೃಥ್ವಿಯಲ್ಲಿರುವುದರಿಂದ ಪೃಥ್ವಿ ಅಂತ ಪಾರ್ಥಿವ ಶರೀರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈಗ ವಿದ್ಯಾರ್ಥಿ ಪರೀಕ್ಷೆಗೆ ಉತ್ತರ ಬರಿತಾನೆ. ಅದಕ್ಕೆ ಅವನಿಗೆ ಪ್ರತಿಫಲವಾಗಿ ಮಾರ್ಕ್ ಸಿಕ್ಕತ್ತೆ. ಆದರೆ ಉತ್ತರ ಪತ್ರಿಕೆ ಸಿಕ್ಕೋದಿಲ್ಲ. ಅದರಂತೆ ಇಲ್ಲಿ ಹೇಳ್ತಾ ಇದ್ದಾರೆ, ಉತ್ತರ ಪತ್ರಿಕೆ ಹೇಗೆ ನಶ್ವರ ಹಾಗೆ ಈ ಶರೀರವು ನಶ್ವರ, ಸಿಗುವ ಅಂಕಗಳು ಮಾತ್ರ ಶಾಶ್ವತ ಅಂತ ಹೇಳ್ತಾರೆ. ಆದ್ದರಿಂದ ನಡೆಯುವ ಸಾಧನೆ ಮಾತ್ರ ಪ್ರಧಾನವೆನಿಸಿ ಸಾರ್ಥಕ ಬದುಕಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ಜಗನ್ನಾಥ ದಾಸರು ಫಲವಿದು ಬಾಳುವುದಕ್ಕೆ ಅಂತ ಪದ್ಯದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಆ ಪರಮಾತ್ಮನ ನಂಬು.
ಅವನು ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇದ್ದು ಪ್ರತಿ ಕ್ಷಣಕ್ಕೂ ಅವನನ್ನು ಸ್ಮರಣೆ ಮಾಡುತ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಬೀಯವಾಗುವ ತನುವಿನಲ್ಲಿ ನಿರ್ದಾಯಕನು ನೀ ನಿರ್ದುಹತಿ ಹಿರಿದಾಯ ಸಂಬಡಿಸುವರೆ ನೀನನುಕೂಲವಾಗಿರ್ದೋ. ತಾಯ ನಗಲಿದ ಶಿಶುವಿನಂದದಿ ಬಾಯ ಬಿಡುವಂತಾಯ್ತಲೇ ಚಿಂತಾದಾಯಕನ ಬಿಡಬೇಡ ರಕ್ಷಿಸು ನಮ್ಮ ನನವರತ. ಅಪ್ಪ ಪರಮಾತ್ಮ, ನಾಶವಾಗುವಂತಹ ಇಂತಹ ದೇಹದಲ್ಲಿ ಯಾವ ರೀತಿಯ ನಾಶವೂ ಇಲ್ಲದ ನೀನು ನೆಲೆಸಿದ್ದಿ. ಇಂತಹ ನೀನು ನಮ್ಮನ್ನು ಅತಿಯಾದ ಆಯಾಸಕ್ಕೆ ಗುರಿ ಮಾಡೋದು ಸರಿಯಲ್ಲಪ್ಪ. ನೀನು ಅನುಕೂಲನಾಗಿದ್ದು ಸೂಕ್ತ ಕಾರ್ಯಗಳನ್ನು ಮಾಡಿಸಿದಾಗ ಈ ದೇಹ ಸಾರ್ಥಕವಾಗುತ್ತೆ. ಇಲ್ಲವಾದಲ್ಲಿ ತಾಯಿಯಿಂದ ದೂರವಾದ ಮಗು ರಕ್ಷಣೆಗಾಗಿ ಬಾಯಿ ಬಿಡುವಂತಾಗತ್ತೆ. ನಮ್ಮ ಸ್ಥಿತಿಯಿಂದು ಹಾಗಿದೆ. ಚಿಂತನೆಗೆ ನಿಲುಕುವ ನೀನು ನಮ್ಮ ಕೈಯನ್ನು ಬಿಡಬೇಡ, ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿಯೂ ನಶ್ವರವಾದ ದೇಹವನ್ನು ಸಾರ್ಥಕಪಡಿಸಿಕೊಳ್ಳುವ ವಿವೇಕ ಅಂತ ಹಿಂದಿನ ಪದ್ಯದಲ್ಲಿ ಸೂಚಿಸಿದ್ದಾರೆ. ಅದಕ್ಕೆ ಸಾಧನೆಗೆ ಶ್ರೀಹರಿಯ ಅನುಗ್ರಹ ಅತ್ಯಗತ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇಹದಿಂದ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ಪರಮಾತ್ಮನ ಅನುಗ್ರಹ ಅತ್ಯಂತ ಅಗತ್ಯವಾಗಿದೆ. ಪರಮಾತ್ಮ ನಿರ್ಲಿಪ್ತನಾಗಿದ್ದರೂ ಭಕ್ತರ ಅನುಗ್ರಹಕ್ಕೋಸ್ಕರ ಸಾಧನೆ ಮಾಡಿಸುವುದು ಪರಮಾತ್ಮನ ಕರುಣೆ. ಅವನು ಅನುಗ್ರಹ ಮಾಡಿದಾಗ ಸದಾ ಸೂಕ್ತ ಸಾಧನೆಯನ್ನೇ ಮಾಡಿಸಿ ಉದ್ಧಾರ ಮಾಡ್ತಾನೆ. ಇಲ್ಲದಿದ್ದರೆ ಸಾಧನೆ ನಡೆಯದಂತಾಗಿ ದೇಹ ವ್ಯರ್ಥವಾಗುತ್ತೆ. ಶ್ರೀಹರಿಯ ಅನುಗ್ರಹ ತಪ್ಪಿದಾಗ ಜೀವರ ಸ್ಥಿತಿಯು ತಾಯಿಯನ್ನು ಅಗಲಿದ ಮಗುವಿನ ಸ್ಥಿತಿ ಅಂತಾಗುತ್ತೆ. ತನ್ನ ಪ್ರತಿಯೊಂದು ಕಾರ್ಯಕ್ಕೂ ತಾಯಿಯನ್ನು ಅವಲಂಬಿಸಿದ ಮಗು ತಾಯಿಯಿಂದ ದೂರವಾದಾಗ ಅನಾಥವಾಗಿ ರಕ್ಷಣೆಗಾಗಿ ಮೊರೆ ಇಡುವಂತಾಗುತ್ತೆ. ಪ್ರಸ್ತುತ ಜೀವನ ಪರಿಸ್ಥಿತಿಯು ಪರಮಾತ್ಮನ ಅನುಗ್ರಹಕ್ಕೆ ಎರವಾದಾಗ ಹಾಗೆ ಆಗುತ್ತೆ. ಹಾಗೆ ಆಗದೇ ಇರಬೇಕಾದರೆ ಸಕಲ ಚಿಂತೆಗಳನ್ನು ಪರಿಹರಿಸಲು ಅವನ ಅನುಗ್ರಹವನ್ನು ಪ್ರಾರ್ಥಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನು ಎಂದೂ ಸಹ ಭಕ್ತನ ಕೈ ಬಿಡದೆ ಪಾಲಿಸಬೇಕು ಎಂಬ ಪ್ರಾರ್ಥನೆ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ. ಹೇಳಿದಂತೆ ಪರಮಾತ್ಮನೇ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ತಂದೆ ತಾಯಿ ಗುರು ಸರ್ವೂ ಅವನೇ ಆಗಿದ್ದಾನೆ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಜಗನ್ನಾಥದಾಸರು ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಜನನಿಯನು ಕಾಣದಿಹ ಬಾಲಕನೆ ನೆನೆದು ಹಲವು ತೆರೆ ಕತ್ತಲೆ ಮನೆಯೊಳಗಡಗಿದ್ದವನ ನೋಡುತ್ತ ನಗುತ್ತ ಹರುಷದಲೇ ತನಯ ನಂಬಿಗೆ ದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೊಡೆಗೆ ಬಂದೊದಗಿಸಲಗುವನು. ತಾಯಿ ಕಾಣಿಸ್ತಾ ಇದ್ದರೆ ಮಗು ಆ ತಾಯಿಯನ್ನು ನೋಡಬೇಕು ಅಂಥೇಳಿ ಎಲ್ಲ ಕಡೆ ಅಳ್ತಾ ಕಡೆ ಅಮ್ಮ ಎಲ್ಲಿ ಅಂತಿರ್ತಾರೆ. ತಾಯಿ ತನ್ನ ಮಗು ತನ್ನನ್ನು ನೆನೆಸ್ತಾ ಇದೆ ಅಂತ ಹೇಳಿ ಸಂತೋಷದಿಂದ ಓಡಿ ಬಂದು ಆ ಮಗುವನ್ನು ಬೆಗೆದಪ್ಪಿ ಅದರ ದುಃಖವನ್ನು ದೂರ ಮಾಡಿ ಅದಕ್ಕೆ ಸಂತೋಷ ಕೊಡುವಂತೆ ಪರಮಾತ್ಮನು ತನ್ನ ಭಕ್ತರಿದ್ದಂತಹ ಬಂದು ಅವರಿಗೆ ಸಂತೋಷವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮೊದಲು ಜನನವರಿಯ ಮರಣದ ಹದನ ಕಡೆಯಲ್ಲಿ ತಿಳಿಯನಾ ಮಧ್ಯದಲ್ಲಿ ನೆರೆನಾ ನಿಪುಣನೆಂಬುದು ಬಳಿಕ ನಗೆಗೇಡು. ಮೊದಲು ಕಡೆ ಮಧ್ಯಗಳ ಬಲ್ಲವ ಮದನ ಜನಕನು ನೀನು ನಿನ್ನಯ ಪದಯುಗವ ಬಯಸುವೆನು ರಕ್ಷಿಸು ನಮ್ಮ ನನವರತ. ಮೊದಲು ನಾನು ನನ್ನ ಜನನದ ರೀತಿಯನ್ನು ಗೊತ್ತಿಲ್ಲ, ಆ ರೀತಿ ನಂಗೆ ಗೊತ್ತಿಲ್ಲ. ಕೊನೆಗೆ ಹೇಗೆ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಮಧ್ಯದಲ್ಲಿ ನನ್ನ ಬದುಕು ನಡೆದಿದೆ. ಅಂತಹ ನಾನು ಬಹಳ ನಿಪುಣನಾದನು ಅಂತ ತಿಳಿದುಕೊಳ್ಳೋದು ಹಾಸ್ಯಾಸ್ಪದವಾದ ಸಂಗತಿಯಪ್ಪ. ಹುಟ್ಟು ಸಾವು ಹಾಗೂ ಬದುಕುಗಳ ರಹಸ್ಯ ತಿಳಿದವ ನೀನೊಬ್ಬನೇ ಪರಮಾತ್ಮ. ಮನ್ಮಥನ ಜನಕ ನೀನು. ನಿನ್ನ ಪಾದ ದ್ವಂದ್ವಗಳನ್ನೇ ನಾನು ಸದಾ ಬಯಸ್ತೇನೆ. ಅಂತಹ ಪರಮಾತ್ಮ ನೀನು ನಮ್ಮನ್ನು
ಯಾವಾಗಲೂ ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಒಂದೊಂದು ಪದ್ಯದಲ್ಲಿಯೂ ದಾಸರು ನಾವು ಎಷ್ಟು ಅಲ್ಪರು, ಆ ಪರಮಾತ್ಮ ಎಷ್ಟು ಕರುಣಾ ಸಮುದ್ರ ನಮ್ಮನ್ನು ರಕ್ಷಿಸ್ತಾನೆ, ಅಂತಹ ಕರುಣಾ ಸಮುದ್ರನಾದ ಪರಮಾತ್ಮನನ್ನು ಸದಾ ಸ್ಮರಿಸು ಅಂತ ಹೇಳ್ತಾ ಇದ್ದಾರೆ. ವತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.